ಇನ್ನು ತಮಿಳುನಾಡಿನಲ್ಲಿ ವಿಜಯ್ ಚುನಾವಣೆ ರಣಕಹಳೆ ಈಗ ಊದಿದ್ದಾರೆ. ಅಣ್ಣಾದೊರೈ ಕಣಕ್ಕಿಳಿದಿದ್ದ ಕ್ಷೇತ್ರದಿಂದಲೇ ಪ್ರಚಾರವನ್ನ ಶುರು ಮಾಡಿದ್ದಾರೆ ವಿಜಯ್ ಅವರು. ತಮಿಳುನಾಡಿನಲ್ಲಿ ವಿಜಯ್ ಅವರು ಚುನಾವಣೆಗೆ ರಣಕಹಳೆಯನ್ನ ಊದಿದ್ದಾರೆ. ಅಣ್ಣಾದೊರೈ ಕಣಕ್ಕಿಳಿದಿದ್ದ ಕ್ಷೇತ್ರದಿಂದಲೇ ಈಗ ಪ್ರಚಾರವನ್ನ ಶುರು ಮಾಡಿದ್ದಾರೆ. ತಮಿಳುನಾಡಿನಲ್ಲಿ ಬದಲಾವಣೆಗೆ ವಿಜಯ್ ಅವರು ಪಣವನ್ನ ತೊಟ್ಟಿದ್ದಾರೆ. 70ರ ದಶಕಗಳಿಂದಲೂ ಬೇರೂರಿರುವ ಡಿಎಂಕೆ ಪಕ್ಷದಿಂದ ವಿಜಯ್ ಅವರು ಕಣಕ್ಕಿಳಿತಿದ್ದಾರೆ. ಡಿಎಂಕೆ ಪಕ್ಷಕ್ಕೆ ಸವಾಲನ್ನ ಹಾಕಿರುವಂತದ್ದು ಈಗಿಂದಲೇ ಪ್ರಚಾರವನ್ನ ಶುರು ಮಾಡಿದ್ದಾರೆ. ಪ್ರಚಾರಕ್ಕೆ ತಿರುಚಿರಾಪಳ್ಳಿಯನ್ನೇ ಆರಿಸಿಕೊಂಡ ವಿಜಯ್ ಅವರು ತಿರುಚಿರಾಪಳ್ಳಿಯನ್ನೇ ಆರಿಸಿಕೊಂಡಿದ್ದಕ್ಕೆ ಕಾರಣವನ್ನು ಕೂಡ ವಿಜಯ್ ಅವರು ಹೇಳಿದ್ದಾರೆ. ಅಣ್ಣಾದೊರೈ ಅವರು 1956ರಲ್ಲಿ ಇಲ್ಲೇ ಸ್ಪರ್ಧೆಗೆ ನಿರ್ಧರಿಸಿದ್ರು. ಡಿಎಂಕೆ ಸಂಸ್ಥಾಪಕ ರಾಮಚಂದ್ರನ್ ಇಲ್ಲೇ ತಮ್ಮ ಪಕ್ಷವನ್ನ ಘೋಷಿಸಿದ್ರು. 1974ರಲ್ಲಿ ಮೊದಲ ರಾಜ್ಯ ಸಮ್ಮೇಳನ ಇಲ್ಲೇ ನಡೆಸಿದ್ರು. ಆದ್ದರಿಂದ ನಾನು ಇಲ್ಲಿಂದಲೇ ಪ್ರಚಾರಕ್ಕೆ ಚಾಲನೆಯನ್ನ ಕೊಡ್ತಿದ್ದೀನಿ ಅಂತ ಹೇಳಿ ವಿಜಯ್ ಅವರು ಹೇಳಿದ್ದಾರೆ. ವಿಜಯ್ ಅವರು ರಾಜಕೀಯಕ್ಕೆ ಬರ್ತಾರಾ ಅಂತ ಇತ್ತು. ಈಗಾಗಲೇ ರಾಜಕೀಯಕ್ಕೆ ಎಂಟ್ರಿಯನ್ನ ಕೊಟ್ಟು ತಮಿಳುನಾಡಿನಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ತರೋದಕ್ಕೆ ಪಣವನ್ನ ತೊಟ್ಟಿದ್ದಾರೆ ವಿಜಯ್ ಅವರು. ಇನ್ನು ವಿಜಯ್ ಅವರು ದೊಡ್ಡ ಸವಾಲನ್ನ ಹಾಕಿರುವಂತದ್ದು ಈ ಒಂದು ಕ್ಷೇತ್ರ ಅಂದ್ರೆ ಈ ಕ್ಷೇತ್ರದಿಂದಲೇ ಯಾಕೆ ಅವರು ಪ್ರಚಾರವನ್ನ ಶುರು ಮಾಡಿದ್ರು ಅಂತಂದ್ರೆ ಅದಕ್ಕೊಂದು ದೊಡ್ಡ ಇತಿಹಾಸವೇ ಇದೆ. ನೀವು ನೋಡ್ದಂಗೆ ಅಂದ್ರೆ ಡಿಎಂಕೆ ಪಕ್ಷಕ್ಕೆ ಸವಾಲನ್ನ ಹಾಕಿರುವಂತಹ ವಿಜಯ್ ಅವರು 70 ದಶಕಗಳಿಂದ ಬೇರೂರಿರುವ ಡಿಎಂಕೆ ಪಕ್ಷಕ್ಕೆ ಒಂದು ಸವಾಲನ್ನ ಹಾಕ್ತಿದ್ದಾರೆ. ಮುಂದಿನ ಮೇನಲ್ಲಿ ನಡೆಯಲಿರುವ ಒಂದು ಚುನಾವಣೆ. ಹಾಗಾಗಿ ಈಗಿಂದಲೇ ಪ್ರಚಾರವನ್ನ ಆರಂಭಿಸಿದ್ದಾರೆ ನಟ ವಿಜಯ್ ಅವರು. ಪ್ರಚಾರಕ್ಕೆ ತಿರುಚಿರಾಪಳ್ಳಿಯನ್ನೇ ಆರಿಸಿಕೊಂಡಿದ್ದಾರೆ. ಹಾಗಾದ್ರೆ ತಿರುಚಿರಾಪಳ್ಳಿಯನ್ನೇ ಯಾಕೆ ಆರಿಸಿಕೊಂಡ್ರು, ಅಲ್ಲಿ ಅಂತದ್ ಏನಿದೆ ತಿರುಚಿರಾಪಳ್ಳಿ, ಅಲ್ಲಿ ಯಾಕೆ ಅವರು ಈ ಒಂದು ಸ್ಥಳವನ್ನೇ ಆರಿಸ್ಕೊಂಡ್ರು ಅಂತ ನೋಡೋದಾದ್ರೆ, ಅಣ್ಣಾದೊರೈ ಅವರು 1956ರಲ್ಲಿ ಇಲ್ಲೇ ಸ್ಪರ್ಧೆಗೆ ಇಳಿದಿದ್ರಂತೆ. ಇನ್ನು ಡಿಎಂಕೆ ಸಂಸ್ಥಾಪಕ ರಾಮಚಂದ್ರನ್ ಅವರು ಇಲ್ಲೇ ತಮ್ಮ ಪಕ್ಷವನ್ನ ಘೋಷಣೆ ಮಾಡಿದ್ರಂತೆ. ಈಗ ಡಿಎಂಕೆ ಪಕ್ಷಕ್ಕೆ ಒಂದು ದೊಡ್ಡ ಸವಾಲನ್ನ ಹಾಕ್ತಿರುವಂತದ್ದು ವಿಜಯ್ ಅವರು. ಹಾಗಾಗಿ ಡಿಎಂಕೆ ಸಂಸ್ಥಾಪಕ ರಾಮಚಂದ್ರನ್ ಅವರು ತಮ್ಮ ಪಕ್ಷವನ್ನ ಇಲ್ಲಿ ಘೋಷಣೆ ಮಾಡಿದ್ರಿಂದ ವಿಜಯ್ ಅವರು ಈಗ ಇಲ್ಲೇ ಈ ಒಂದು ಕ್ಷೇತ್ರದಲ್ಲೇ ತಮ್ಮ ಮೊದಲನೇ ಪ್ರಚಾರ ಕಾರ್ಯವನ್ನ ಶುರು ಮಾಡಿದ್ದಾರೆ. ಹಾಗೆ 1974ರಲ್ಲಿ ಮೊದಲ ರಾಜ್ಯ ಸಮ್ಮೇಳನ ಇಲ್ಲಿ ನಡೆದಿತ್ತು. ಸಾಕಷ್ಟು ಇತಿಹಾಸಗಳಿದೆ, ಹಿಸ್ಟ್ರಿ ಇದೆ, ಒಂದು ಪವರ್ ಇದೆ ಈ ಪ್ಲೇಸ್ಗೆ. ಹಾಗಾಗಿ ನಾನು ಇಲ್ಲಿಂದಲೇ ಪ್ರಚಾರವನ್ನ ಚಾಲನೆ ಮಾಡ್ತಿದ್ದೀನಿ ಅಂತ ಹೇಳಿ ವಿಜಯ್ ಅವರು ಹೇಳಿದ್ದಾರೆ. ಇನ್ನು ಮುಂದಿನ ವರ್ಷ ಮೇನಲ್ಲಿ ಚುನಾವಣೆ ಇರೋದು. ಈಗಾಗಲೇ ಆಲ್ಮೋಸ್ಟ್ ಒಂದು 6-7 ತಿಂಗಳ ಹಿಂದೆನೆ ಪ್ರಚಾರ ಕಾರ್ಯವನ್ನ ಶುರು ಮಾಡ್ಕೊಂಡಿದ್ದಾರೆ ವಿಜಯ್ ಅವರು. ಏನು ವಿಜಯ್ ಅವರು ಅಂತಂದ್ರೆ ತಮಿಳುನಾಡಿನಲ್ಲಿ ಒಂದು ದೊಡ್ಡ ಸೂಪರ್ ಸ್ಟಾರ್ ಅಂತಾನೆ ಹೇಳ್ಬೋದು. ಅವರು ಈ ಹಿಂದೆ ಅವರು ಸಿನಿಮಾ ಮಾಡಲ್ಲ, ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಅಂತ ಹೇಳಿತ್ತು. ಈಗ ವಿಜಯ್ ಅವರು ರಾಜಕೀಯಕ್ಕೆ ಎಂಟ್ರಿಯನ್ನ ಕೊಟ್ಟು ಸಂಚಲನವನ್ನ ಸೃಷ್ಟಿ ಮಾಡ್ತಿದ್ದಾರೆ. ನೀವು ನೋಡ್ಬೋದು ಅವರ ಫಾಲೋವರ್ಸ್ಗಳ ಗುಂಪು, ಅವರ ಹೆಂಗೆ ನಡೆದಿದ್ದಾರೆ ಅವರ ಫಾಲೋವರ್ಸ್ಗಳು.
ಹೇಗಿದ್ದಾರೆ ಅವರ ಫಾಲೋವರ್ಸ್ಗಳಂತ ಹೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.